ಕೇರಳದ ಮೂಲಕ ಕರಾವಳಿ ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮಳೆ ಭರ್ಜರಿಯಾಗಿ ಪ್ರವೇಶ ಮಾಡಿದೆ. ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಭಾರೀ ಮಳೆಗೆ ಅರಬ್ಬಿ ಸಮುದ್ರದ ಕಡಲ ಕಿನಾರೆಯಲ್ಲಿ ಭಾರೀ ಭೋರ್ಗರೆತ ಮೇಳೈಸಿದೆ. ಬೆಳಗ್ಗೆಯಿಂದ ಕರಾವಳಿ ಭಾಗದ ಉಡುಪಿ ಮತ್ತು ಮಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದ್ದು ಸಾರ್ವಜನಿಕರು ಮತ್ತು ಮೀನುಗಾರರು ಪರದಾಡುವಂತಾಗಿದೆ. ಅತ್ತಾವರ, ಪಡೀಲ್, ಕುಟ್ಟಾರ, ಸೂರತ್ಕಲ್, ತೊಕ್ಕಟ್ಟು ಪ್ರದೇಶದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಮುಂಜಾಗ್ರತಾ ಕ್ರಮವಾಗಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ಎಷ್ಟರ ಮಟ್ಟಿಗೆ ವರುಣ ಅಬ್ಬರಿಸಿ ಬೊಬ್ಬರಿದಿದ್ದಾನೆ, ಅದರ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದು ಮಂಗಳೂರಿನ ದೃಶ್ಯಾವಳಿಗಳನ್ನು ನಾವಿದೀಗ ಗಮನಿಸ್ತಾ ಇದ್ದೀವಿ. ಭಾರೀ ಗಾಳಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ಕರಾವಳಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಇನ್ನು ರಸ್ತೆ ಮೇಲೆಲ್ಲ ನೀರು ಹರಿತಾ ಇರೋದ್ರಿಂದ ರಸ್ತೆಯೆಲ್ಲ ಕೆರೆಯಂತಾಗಿದೆ. ಯಾವುದು ರಸ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಮಳೆ ಸುರಿದಿದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದೆಡೆ ಮುಂಗಾರು ಭಾರೀ ಗಾಳಿ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಕರಾವಳಿಯಲ್ಲಿ ವರುಣನ ಆರ್ಭಟ ಎಷ್ಟು ತೀವ್ರವಾಗಿದೆ ಅನ್ನುವಂತಹ ದೃಶ್ಯಾವಳಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ರಸ್ತೆ ಮೇಲೆ ಹೋಗ್ತಾ ಇದ್ರೆ ಜನ ರಸ್ತೆಯಲ್ಲಿ ಹೋಗ್ತಾ ಇಲ್ಲ, ಯಾವುದೋ ಕೆರೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ರೀತಿಯಾಗಿ ಭಾಸ ಆಗುತ್ತೆ. ಈ ದೃಶ್ಯವನ್ನ ನೋಡ್ತಾ ಇದ್ರೆ ಸಂಪೂರ್ಣವಾಗಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಭಾರೀ ಗಾಳಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇನ್ನು ಕರಾವಳಿಯ ಭಾರೀ ಮಳೆಯ ಕುರಿತು ನಮ್ಮ ಪ್ರತಿನಿಧಿ ಭರತ್ ರಾಜ್ ವರದಿ ನೀಡಿದ್ದಾರೆ. ಬನ್ನಿ ನೋಡೋಣ. ಸುರಿತಾ ಇರತಕ್ಕಂತಹ ಮೊದಲ ಮಳೆಗೆ ಇಡೀ ಕರಾವಳಿ ಒಂದು ಹಂತಕ್ಕೆ, ಮಂಗಳೂರು ಸಂಪೂರ್ಣವಾಗಿ ಭಾಗಶಃ ಇಡೀ ಮಳೆಯಲ್ಲಿ ತೊಯ್ದು ಹೋಗಿರುವಂತದ್ದು, ಭಾಗಶಃ ಇಡೀ ಮಂಗಳೂರು ಮುಳುಗಡೆ ಆಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ನಾ ಇರ್ತಕ್ಕಂಥದ್ದು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೇರಳದಿಂದ ಗೋವಾಗೆ ಸಂಪರ್ಕವನ್ನು ಸಂಪರ್ಕಿಸುವಂತ ರಸ್ತೆ ಪಂಪ್ವೆಲ್ನ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಸಂಪೂರ್ಣವಾಗಿ ಈಗಾಗಲೇ ನೀರು ತುಂಬಿರುವಂತಹ ಕಾರಣದಿಂದಾಗಿ ವಾಹನಗಳು ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಸಂಕಷ್ಟವನ್ನು ಪಡುವಂತ ಸ್ಥಿತಿ ಎದುರಾಗಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಫ್ಲೈಓವರ್ ನ ಕಾಮಗಾರಿ ಕೂಡ ಆಗ್ತಾ ಇದೆ. ಆ ಫ್ಲೈಓವರ್ ಕಾಮಗಾರಿಯಿಂದಾಗಿ ಇಡೀ ಈ ವ್ಯಾಪ್ತಿಯಲ್ಲಿ ನೀರು ಸಂಪೂರ್ಣವಾಗಿ ತುಂಬಿ ಹೋಗಿರುವಂತದ್ದು. ಇದರಿಂದಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೇ ರೀತಿ ಮಂಗಳೂರಿನ ಬಹುತೇಕ ಕಡೆಗಳಲ್ಲಿ, ಅಂದ್ರೆ ಮಂಗಳೂರಿನ ಕೆಲವೊಂದು ಪ್ರದೇಶಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಿರುವಂತದ್ದು. ಇನ್ನು ಅದನ್ನು ಸರಿಪಡಿಸುವಂತ ಕೆಲಸವನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಕೂಡ ಕೆಲಸದಲ್ಲಿ ನಿರತವಾಗಿರುವಂತದ್ದು. ವಾಹನಗಳು ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇದೆ. ಎಲ್ಲಿಂದ ಹೋಗಬೇಕು ಅನ್ನುವಂಥದ್ದು ವಾಹನ ಸವಾರಿಗೆ ಕೂಡ ಗೊತ್ತಾಗ್ತಾ ಇಲ್ಲ. ಇದರಿಂದಾಗಿ ಇಡೀ ಒಂದು ಹಂತಕ್ಕೆ ಕರಾವಳಿ ಭಾಗಶಃ ಮುಳುಗಡೆ ಆಗಿದೆ. ಒಳಗ ರಸ್ತೆಗಳು ಮುಳುಗಡೆ ಆಗಿರುವಂತಹ ಕಾರಣದಿಂದಾಗಿ ಹೆದ್ದಾರಿಗೆ ವಾಹನಗಳು ಬರ್ತಾ ಇದೆ. ಆದ್ರೆ ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿರುವಂತಹ ಪರಿಣಾಮವಾಗಿ ವಾಹನಗಳಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಸದ್ಯಕ್ಕೆ ಮಂಗಳೂರಿನಲ್ಲಿ ಕಂಡು ಬರ್ತಾ ಇರತಕ್ಕಂತ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಸುವರ್ಣ ನ್ಯೂಸ್, ಮಂಗಳೂರು. ನೋಡಿದ್ವಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸಿದ್ರು ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದು ಮಂಗಳೂರಿನ ಪರಿಸ್ಥಿತಿ. ಕರಾವಳಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ. ಅಬ್ಬರಿಸಿ ಬೊಬ್ಬೆರೆದಿದ್ದಾನೆ ಮಳೆರಾಯ. ಒಂದು ಕಡೆ ಉಡುಪಿಯಲ್ಲೂ ಕೂಡ ಬಿಟ್ಟು ಬಿಡದೆ ಮಳೆ ಸುರಿದಿದೆ, ಮತ್ತೊಂದು ಕಡೆ ಮಂಗಳೂರಿನಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿದಿದೆ. ಭಾರೀ ಮಳೆಗೆ ಅಬ್ಬರಿಸಿ ಬೊಬ್ಬರಿತಾ ಇದ್ದಾನೆ ವರುಣ ದೇವ. ಅದರ ಜೊತೆಗೆ ಕಡಲ ಕಿನಾರೆಯಲ್ಲಿ ಅಬ್ಬರದ ಬೋರ್ಗರೆತ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಕೇರಳದ ಮೂಲಕ ಕರಾವಳಿ ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮಳೆ ಭರ್ಜರಿಯಾಗಿ ಪ್ರವೇಶ ಮಾಡಿದೆ. ಇವತ್ತು ಬೆಳಗ್ಗೆಯಿಂದಲೇ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಭಾರೀ ಮಳೆಗೆ ಅರಬ್ಬಿ ಸಮುದ್ರದ ಕಡಲ ಕಿನಾರೆಯಲ್ಲಿ ಭಾರೀ ಬೋರ್ಗರೆತ ಕೂಡ ಮೇಳೈಸಿದೆ. ಎರಡು ದೃಶ್ಯಾವಳಿಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಉಡುಪಿಯ ಪರಿಸ್ಥಿತಿ, ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ, ಮತ್ತೊಂದು ಕಡೆ ಮಂಗಳೂರಿನ ಅಲ್ಲಿ ಮಳೆಯ ಎಫೆಕ್ಟ್ ಎಷ್ಟು ಮಟ್ಟಿಗೆ ಇದೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಭಾಗಶಃ ಮಂಗಳೂರು ಮುಳುಗಡೆಯಾಗಿದೆ ಮಳೆಯಿಂದಾಗಿ ಅಂತಾನೆ ಹೇಳ್ಬೋದು. ವಾಹನ ಸಂಚಾರಕ್ಕೂ ಕೂಡ ಅಡೆತಡೆ ಉಂಟಾಗ್ತಾ ಇದೆ. ಜನರು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗೋದಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂಡರ್ ಪಾಸ್ಗಳಲ್ಲಿ ಸಂಪೂರ್ಣವಾಗಿ ನೀರು ತುಂಬಿ ಮುಚ್ಚೋಗಿದೆ ಅಂತಾನೆ ಹೇಳ್ಬೋದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಮಂಗಳೂರಿನ ಪರಿಸ್ಥಿತಿ ಹೇಗಿದೆ, ಮಳೆಯ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅನ್ನೋದನ್ನ.
ಕರಾವಳಿ ಸಾಕ್ಷಾತ್ ವರದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಉಡುಪಿಯಲ್ಲಿನ ಮಳೆ ಕೂಡ ಸಿಕ್ಕಾಪಟ್ಟೆ ಸುರಿದಿದೆ. ಮಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಈಗಾಗಲೇ ಸಾರ್ವಜನಿಕರು ಮತ್ತು ಮೀನುಗಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಂಗಳೂರಿನಲ್ಲಿ ಅತ್ತಾವರ್, ಪಡೀಲ್, ಕೊಟ್ಟಾರ, ಸೂರತ್ಕಲ್, ತೊಕ್ಕಟ್ಟು ಪ್ರದೇಶದಲ್ಲಿ ವರುಣ ಅಬ್ಬರಿಸಿದ್ದಾನೆ. ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇರ್ತಕ್ಕಂತಹ ಮೊದಲ ಮಳೆಗೆ ಇಡೀ ಕರಾವಳಿ ಒಂದು ಹಂತಕ್ಕೆ ಮಂಗಳೂರು ಸಂಪೂರ್ಣವಾಗಿ ಭಾಗಶಃ ಇಡೀ ಮಳೆಯಲ್ಲಿ ತೊಯ್ದು ಹೋಗಿರುವಂತದ್ದು. ಭಾಗಶಃ ಇಡೀ ಮಂಗಳೂರು ಮುಳುಗಡೆ ಆಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು. ನಾ ಇರ್ತಕ್ಕಂಥದ್ದು ಮಂಗಳೂರಿನ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಕೇರಳದಿಂದ ಗೋವಾಗೆ ಸಂಪರ್ಕವನ್ನು ಸಂಪರ್ಕಿಸುವಂತ ರಸ್ತೆ ಪಂಪ್ವೆಲ್ನ ರಾಷ್ಟ್ರೀಯ ಹೆದ್ದಾರಿ. ಇಲ್ಲಿ ಸಂಪೂರ್ಣವಾಗಿ ಈಗಾಗಲೇ ನೀರು ತುಂಬಿರುವಂತಹ ಕಾರಣದಿಂದಾಗಿ ವಾಹನಗಳು ಹೋಗ್ಲಿಕ್ಕೂ ಕೂಡ ಸಾಕಷ್ಟು ಸಂಕಷ್ಟವನ್ನು ಪಡುವಂತ ಸ್ಥಿತಿ ಎದುರಾಗಿರುವಂತದ್ದು. ಇನ್ನೊಂದು ಕಡೆಯಲ್ಲಿ ಫ್ಲೈಓವರ್ ನ ಕಾಮಗಾರಿ ಕೂಡ ಆಗ್ತಾ ಇದೆ. ಆ ಫ್ಲೈಓವರ್ ಕಾಮಗಾರಿಯಿಂದಾಗಿ ಇಡೀ ಈ ವ್ಯಾಪ್ತಿಯಲ್ಲಿ ನೀರು ಸಂಪೂರ್ಣವಾಗಿ ತುಂಬಿ ಹೋಗಿರುವಂತದ್ದು. ಇದರಿಂದಾಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದೇ ರೀತಿ ಮಂಗಳೂರಿನ ಬಹುತೇಕ ಕಡೆಗಳಲ್ಲಿ ಅಂದ್ರೆ ಮಂಗಳೂರಿನ ಕೆಲವೊಂದು ಪ್ರದೇಶಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳು ಎದುರಾಗಿರುವಂತದ್ದು. ಇನ್ನು ಅದನ್ನು ಸರಿಪಡಿಸುವಂತ ಕೆಲಸವನ್ನು ಕೂಡ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಇಲ್ಲಿ ವಾಹನ ದಟ್ಟಣೆಯನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಕೂಡ ಕೆಲಸದಲ್ಲಿ ನಿರತವಾಗಿರುವಂತದ್ದು. ವಾಹನಗಳು ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇದೆ. ಎಲ್ಲಿಂದ ಹೋಗಬೇಕು ಅನ್ನುವಂಥದ್ದು ವಾಹನ ಸವಾರಿಗೆ ಕೂಡ ಗೊತ್ತಾಗ್ತಾ ಇಲ್ಲ. ಇದರಿಂದಾಗಿ ಇಡೀ ಒಂದು ಹಂತಕ್ಕೆ ಕರಾವಳಿ ಭಾಗಶಃ ಮುಳುಗಡೆ ಆಗಿದೆ. ಒಳಗ ರಸ್ತೆಗಳು ಮುಳುಗಡೆ ಆಗಿರುವಂತ ಕಾರಣದಿಂದಾಗಿ ಹೆದ್ದಾರಿಗೆ ವಾಹನಗಳು ಬರ್ತಾ ಇದೆ. ಆದ್ರೆ ಹೆದ್ದಾರಿಯಲ್ಲಿ ಕೆಟ್ಟು ನಿಂತಿರುವಂತ ಪರಿಣಾಮವಾಗಿ ವಾಹನಗಳಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇದು ಸದ್ಯಕ್ಕೆ ಮಂಗಳೂರಿನಲ್ಲಿ ಕಂಡು ಬರ್ತಾ ಇರತಕ್ಕಂತ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಸುವರ್ಣ ನ್ಯೂಸ್, ಮಂಗಳೂರು.